ಸಮಾವೇಶದಿಂದ ರಾಜುಗೌಡ್ರೆ, ಈಗ ಹಾಸನದಲ್ಲಿ ಒಂದು ಸಮಾವೇಶ ಮಾಡಿ ಸಿದ್ದರಾಮಯ್ಯನವರನ್ನೇ ಅಲ್ಲಿ ಫೇಸ್ ಆಫ್ ದ ಸಮಾವೇಶ ಮಾಡಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವ್ರು ಕಳ್ಕೊಳ್ಳೋದೇನಿದೆ? ನೋಡಿ, ಡಿ ಕೆ ಶಿವಕುಮಾರ್ ಕಳ್ಕೊಳ್ಳೋದೇನಿದೆ ಅಲ್ಲ, ಎಲ್ಲ ಕಳ್ಕೊಂಡಾಗೋಗಿದೆ. ಪಾಪ KPCC ಅಧ್ಯಕ್ಷರು ಅವರ ಹಿಂದಿನ ಇತಿಹಾಸ ತಕ್ಕೊಂಡೋಗ್ಬಿಟ್ರೆ KPCC ಅಧ್ಯಕ್ಷರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಅವತ್ತಿನಿಂದ ಅವ್ರ ಪಕ್ಷದಲ್ಲಿ ನಡ್ಕೊಂಬಂದಂತ ಒಂದು ರೂಢಿ. ಸೊ ಅಂತ ಪರಿಸ್ಥಿತಿಲಿ ಈಗ ಅವ್ರನ್ನ ಬದುಕಿ ಸೇರ್ಸಕ್ಕೆ ಇಟ್ನಾಳ್ ಸರ್ ತುಂಬ ಅದ್ಭುತವಾಗಿ ಸಮಾಧಾನದಿಂದ ಎಕ್ಸ್ಪ್ಲೈನ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ, ನೋಡಿ, ದಾವಣಗೆರೆಯಲ್ಲಿ ಮಾಡಿದಂಥ ಸಮಾವೇಶ ಸಿದ್ದರಾಮಯ್ಯನವ್ರ ತಾಕತ್ ಏನು ಅನ್ನೋದನ್ನು ತೋರಿಸ್ತು. ಪಾಪ ಡಿ.ಕೆ. ಶಿವಕುಮಾರ್ ಪಟ್ಟಂಥ ಕಷ್ಟಕ್ಕೆ ಇವತ್ತು ಪ್ರತಿಫಲ ತಗೊಳ್ಳೋವಂಥ ಸಮಯ. ತ್ಯಾಗ ಮಾಡಿಬಿಡಿ, ತ್ಯಾಗ. ಪಾಪ ಅವ್ರು ಯಾವ ಮಟ್ಟಕ್ಕೆ ಡೆಸ್ಪ್ರೇಟ್ ಆಗಿ ಮಾತಾಡ್ತಾ ಇದ್ದಾರೆ ಅಂದರೆ, ತ್ಯಾಗ ಮಾಡಿಬಿಡಿ ಅಂತ ಕೇಳ್ತಾ ಇದ್ದಾರೆ. ಪಾಪ ಅವ್ರ ಕೈ ಅವ್ರು ಕೊಡ್ತಾ ಇಲ್ಲ, ಇವ್ರು ನಾ ಕೊಡೆ ನೀ ಬಿಡೆ ನಂಗಾಗ್ಬಿಡೈತೆ ಡಿ.ಕೆ. ಶಿವಕುಮಾರ್ ಪರಿಸ್ಥಿತಿ. ಈ ಪರಿಸ್ಥಿತಿಲಿ ಅವರು ಮತ್ತೆ ಹೈಕಮಾಂಡ್ಗೆ ಒಂದು ಸಂದೇಶ ರವಾನಿಸ್ತಾ ಇದ್ದಾರೆ. ಯಾವುದೋ ಅಹಿಂದ ಸಮಾವೇಶದ ಮುಖಾಂತರ, ನನ್ನನ್ನು ಮುಟ್ಟಿರೋ ಜೋಕೆ. ನೋಡಿ, ಅಲ್ಲಿ ನೀವಾಗಲೇ ತುಂಬ ಒಳ್ಳೆ ವಿಚಾರನ ಪ್ರಸ್ತಾಪ ಮಾಡಿದ್ರಿ. ಸಿದ್ದರಾಮಯ್ಯನವರ ಜೊತೆಲಿರೋಂಥ ಅಂದರೆ ಅವರ ಬೆಳಗದಲ್ಲಿರುವಂಥ ಮಂತ್ರಿಗಳು ಹೋಗಿ ಅಲ್ಲಿ ಸಮಾವೇಶದ ತಯಾರಿ ನೋಡ್ಕೊತಾ ಇದ್ದಾರೆ. ಈ ಪಕ್ಷದ KPCC ಅಧ್ಯಕ್ಷರಿಗೆ ವಿಚಾರ ಗೊತ್ತಿಲ್ಲ, CM ಅವರು ನನಗೊಂದು ಮಾತು ಹೇಳಿದ್ರು ಅಂತ. ಆಮೇಲೆ ಈಗ ಒಂದಷ್ಟು ಚೇಂಜ್ಗಳು ಮಾಡಬೇಕು ಅಂತ ಚರ್ಚೆ ಆಗ್ತಾ ಇದೆ. ಒಂದಷ್ಟು ಜನ ಭ್ರಷ್ಟಾಚಾರದ ಆರೋಪ ಬಂದಿರುವಂಥ ಮಂತ್ರಿಗಳಿದ್ದಾರೆ, ಚೇಂಜ್ ಮಾಡಿ. ಇಂಥವ್ರು ಇದ್ದಾರೆ, ಸಾಕಷ್ಟು ಕೆಲಸ ಮಾಡಿರುವಂಥ ಪಕ್ಷಕ್ಕೆ ದುಡ್ದಿರೋಂಥವ್ರು. ನೋಡಿ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನನ್ನ ಅಭಿಪ್ರಾಯ ಹೇಳಕ್ ನೀವು ನನ್ನನ್ನು ತಡೆ ಒಡ್ಡೋ ಅಧಿಕಾರ ನಿಮ್ಗಿಲ್ಲ. ನೀವು ನಮ್ಮ ಮೇಲೆ ಬುಲ್ಡೋಸ್ ಮಾಡಕ್ ಹೋಗ್ಬೇಡಿ ಕಾಂಗ್ರೆಸ್ನವರು, ಅರ್ಥ ಆಯ್ತಾ? ಈ ಮಟ್ಟಕ್ಕೆ ಬುಲ್ಡೋಸ್ ಮಾಡಿದ್ರೆ ನಾವು ಸಹಿಸ್ಕೊಳಕ್ ಆಗಲ್ಲ. ಈ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ನೀವು ಮಂತ್ರಿಮಂಡಲದಲ್ಲಿ ನಡೀತಾ ಇರುವಂಥ ಹಗರಣಗಳು ಇಂಥವನ್ನ ಚೇಂಜ್ ಮಾಡೋಕೆ ನಿಮ್ಮ ಕೇಂದ್ರದಲ್ಲಿರುವಂತ ನಿಮ್ಮ ನಾಯಕರುಗಳಿಗೆ ಈ ಪರಿಸ್ಥಿತಿಲಿ ನೀವೇನ್ ಸಂದೇಶ ಕೊಡ್ತಾ ಇದ್ದೀರಿ ಅಂದ್ರೆ, ಅವ್ರಿಗೆ ನೇರವಾಗಿ ಸಂದೇಶ ಕೊಡ್ತಾ ಇದ್ದೀರಿ, ಹೌದು ನನ್ನ ಕಂಟ್ರೋಲ್ನಲ್ಲಿ ಎಲ್ಲ ನಡೀತಾ ಇದೆ, ನನ್ನನ್ನು ಬಿಟ್ಟರೆ ನೀವೇನು ಮಾಡೋಕ್ಕಾಗಲ್ಲ, ಅಪ್ಪಿ ನನ್ನನ್ನು ಬಿಟ್ಟು ಹೋದ್ರೆ ಅಲ್ಲೂ ಕೂಡ ಏನೋ ಚನ್ನಪಟ್ಟಣದಲ್ಲೂ ನಾವು ಸ್ಪಷ್ಟ ಸಂದೇಶ ಕೊಟ್ಟಿದ್ದೀವಿ ನಿಮಗೆ. ಆದ್ರೆ ಸಮಾವೇಶದ ಅಂಗವಾಗಿ ಅದರ ಫೇಸ್ ಅನ್ನ ನಾನಿವಾಗ ನಿಮಗೆ ತುಮಕೂರಿನಲ್ಲಿ ತೋರ್ಸಕೊಟ್ಟಿದ್ದೆ, ಅದನ್ನ ಹಾಸನಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೀವು ಮತ್ತೆ ಒಕ್ಕಲಿಗರನ್ನ ಮತ್ತೆ ಬೇರೆ ಜನಾಂಗನ ಓಲೈಸೋ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಎಲ್ಲಿ ಕೆಲಸ ಕೊಡ್ಬೇಕೋ ಕೊಡ್ತೀವಿ ಅಂತ ಇಂಡೈರೆಕ್ಟ್ ಆಗಿ ಸಂದೇಶ ಕೊಡುವಂತ ಒಂದು ಪ್ರಯತ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಮಾತಾಡ್ಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಈ ಸಮಾವೇಶದ ಅವಶ್ಯಕತೆ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯರಿಗೆ ಬಹಳ ಅನ್ಯಾಯ ಆಗ್ತಿದೆ, ಬಹಳ ತೊಂದರೆ ಆಗ್ತಾ ಇದೆ ಅಂತೇಳಿ. ಹಾಗಾದ್ರೆ ಸಮಾವೇಶ ಸಿದ್ದರಾಮಯ್ಯನ ಸಮಾವೇಶ, ಸಿದ್ದರಾಮಯ್ಯನವರ ಸಮಾವೇಶ ಮಾಡೋದಕ್ಕೆ ಹಿಂದೆ ಹೆಸರು ಯಾಕೆ ಹೇಳ್ತೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಹೇಳ್ಬೇಡಿ, ಸಿದ್ದರಾಮಯ್ಯ ನಾಚಿಕೆ ಆಗೋದಿಲ್ವಾ? ಇವತ್ತು ಸಿದ್ದರಾಮಯ್ಯನವರ ವೈಭವೀಕರಣ, ಡಿ.ಕೆ. ಶಿವಕುಮಾರ್ ಮೇಲೆ ತಲೆ ಚಪ್ಪಡಿ, ಒಕ್ಕಲಿಗರನ್ನ ತಲೆ ಮೇಲೆ ಚಪ್ಪಡಿ ಹೇಳೋದಕ್ಕೆ ನೀವು ಅವರಿಗೋಸ್ಕರ ನೀವು ಇದನ್ನ ಮಾಡ್ಕೊಂಡು ಹಿಂದ ಅಂತ ಯಾಕಂತೀರಾ? ಅದಕ್ಕೆ ಸ್ವಾಭಿಮಾನಿ ಸಮಾವೇಶ ಅಂತ ಹೇಳ್ತೀರಾ? ಹೇಳಿ, ಸಿದ್ದರಾಮಯ್ಯ ಸಮಾವೇಶ ಅಂತ ಹೇಳಿ. ಆ ಫೋಟೋಗಳನ್ನ ಅಟ್ಯಾಚ್ ಮಾಡಿದ್ರು, ಅದನ್ನು ಕೂಡ ಸ್ಕ್ರೀನಿಗೆ ತನ್ನಿ. ಆ ಲೆಟರ್ ಜೊತೆಯಲ್ಲಿ ಫೋಟೋಗಳನ್ನ ಯಾರೆಲ್ಲ ಇದ್ರು, ಸಚಿವರಿದ್ರು, ಹಾಗೆ ಮುಖ್ಯಮಂತ್ರಿಗಳ ಪುತ್ರ, ಮಾಜಿ ಶಾಸಕರಿದ್ರು. ಇಲ್ಲ ಅಂತ ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ ಆಫೀಸಲ್ಲಿ ಕಾಂಗ್ರೆಸ್ ಶೋಷಿತ ವರ್ಗಗಳು ಬಂದು ಅವರ ಮೀಟಿಂಗ್ ಮಾಡೋದಾದ್ರೆ ಅದಕ್ಕೆ ನಮ್ಮ ಮಂತ್ರಿಗಳ ಸಪೋರ್ಟ್ ತಪ್ಪೇನಿದೆ? ಈ ನಾನು ಹೇಳ್ತಾ ಇದ್ದೀನಿ ಕೇಳಿ, ಅದ್ರ ಜೊತೆ ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ, ನೀವು ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷ ಕೇವಲ ಹೈಂದ ವರ್ಗಗಳನ್ನ ಮಾತ್ರ ಕೊಡಿಲ್ಲ, ಮೇಲ್ವರ್ಗದವರು ನಮ್ಗೆ ಓಟ್ ಹಾಕಿದ್ರು. ಇವತ್ತು ಶಿಗ್ಗಾಮಲ್ಲಿ ಲಿಂಗಾಯತ್ ಓಟ್ ಹಾಕಿಲ್ವ ನಮ್ಗೆ? ಚನ್ನಪಟ್ಟಣದ ಒಕ್ಕಲಿಗರು ಓಟ್ ಹಾಕಿಲ್ವ ನಮಗೆ? ಯಾಕೆ ರೀತಿ ಸಂಕುಚಿತ ಮಾತಾಡ್ತಾ ಇದ್ರಿ? ಸ್ವಾಭಿಮಾನಿ ಸಮಾವೇಶ ಅಂತಂದ್ರೆ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದ ಶುರುವಲ್ಲಿ ನೀವೇ ಹೇಳಿದ್ದದು ಅಹಿಂದ ಸಮುದಾಯಕ್ಕೆ ನಾವು ಸರ್ಕಾರದ ವಿಚಾರಗಳನ್ನು ತಿಳಿಸಬೇಕು. ಸ್ವಾಭಿಮಾನ ಸಮಾವೇಶದ ಅರ್ಥ ತಿಳ್ಕೊಳ್ಳಿ. ಕರ್ನಾಟಕದಲ್ಲಿರ್ತಕ್ಕಂತಹ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಸ್ವಾಭಿಮಾನಿಗಳ ಸಮಾವೇಶ, ಅದರಲ್ಲಿ ಅಹಿಂದ ವರ್ಗಗಳು ಅಂತಕ್ಕಂಥದ್ದು. ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಬಿಕಮ್ ದ ಸೆಂಟರ್ ಆಫ್ ಅಟ್ರಾಕ್ಷನ್. ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಹೇಳ್ತಾ ಇದ್ದಾರೆ, ದಾವಣಗೆರೆ ಸಮಾವೇಶ ನಡೆದರು, ಡಿ.ಕೆ. ಶಿವಕುಮಾರ್ ಅವರ ಸಂಪೂರ್ಣ ಸಹಕಾರ ಇತ್ತು. ಈ ಹಾಸನದಲ್ಲಿ ನಡೆದ ಪ್ರೋಗ್ರಾಮ್ಗೂ ಸಂಪೂರ್ಣ ಸಹಕಾರ ಇರ್ತದೆ. ಇದು ಒಕ್ಕಲಿಗರ ಸಮಾವೇಶ ಆಗಲಿ, ಅಹಿಂದ ವರ್ಗಗಳ
ಸಮಾವೇಶ ಆಗಲಿ ಇನ್ನೊಂದು ವಿಚಾರ ಅಂತೇಳಿ ಜಾತಿ ಆಧಾರಿತವಾಗಿ ಅಲ್ಲ, ಸ್ವಾಭಿಮಾನಿಗಳಾಗಿರ್ತಕ್ಕಂಥವ್ರು ರಾಜ್ಯದ ಮುಖ್ಯಮಂತ್ರಿ ಮೇಲೆ ನಮ್ಮ ಸರ್ಕಾರದ ಮೇಲೆ ಮಾಡ್ತಾ ಇರ್ತಕ್ಕಂಥ ಡೋಂಗಿತನವನ್ನ ಯಾರ್ಯಾರು ನಮ್ಮ ಮೇಲೆ ಕೇಳ್ಕೊಳ್ಳಿ, ಯಾರು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೋ ಅದಕ್ಕೆ ನಾವು ಮಾಡೇ ಮಾಡ್ತೀವಿ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಯಾರು ಒಂದ್ ನಿಮಿಷ ಸಿಎಂ ಯಾರಾದ್ರೂ ಸರ್, ಸಿಎಂ ಯಾರಾದ್ರೂ, ಸಿಎಂ ಯಾರಾದ್ರೂ ಡಿ ಕೆ ಶಿವಕುಮಾರ್ ಇದ್ರು, ರಾಹುಲ್ ಗಾಂಧಿ ಇದ್ರು, ಯಾರಾದ್ರೂ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದು ತಪ್ಪೇನಿದೆ ಅದರಲ್ಲಿ? ಡಿ ಕೆ ಶಿವಕುಮಾರ್ ನೋಡ್ರಿ, ನೀವು ಅಹಿಂದ ವರ್ಗಗಳ ವಿರೋಧ ಆಗಿದ್ರೆ ನೀವು ಖಂಡಿತ ಹೇಳ್ತೀನಿ ಕೇಳಿ, ನೀವು ಕೂತಿದ್ದ ಒಕ್ಕಲಿಗರು ಅಹಿಂದ ವರ್ಗಗಳ ವಿರೋಧಿಗಳು, ಅದಕ್ಕೆ ಬುದ್ಧಿ ಕಲ್ತಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ನಮ್ಮ ಪಕ್ಷ ನಾಗರಾಜ್ ಯಾದವ್ ಅವರು ಸ್ಪಷ್ಟಪಡಿಸಿ, ಇವರು ಕುಮಾರಸ್ವಾಮಿನ ಇಟ್ಕೊಂಡು ಒಕ್ಕಲಿಗರ ಓಲೈಸ್ಕೊಳಕ್ ಹೋದ್ರು, ಕೊನೆಗೂ ಕುಮಾರಸ್ವಾಮಿ ಕೂಡ ಮಣ್ಣು ಮುಚ್ಚ ಕೆಲಸ ಮಾಡಿದ್ರು. ಅದ್ರ ಒಕ್ಕಲಿಗರು ನಿನ್ನ ನಂಬಲಿಲ್ಲ ತಿಳ್ಕೊಳ್ಳಿ. ಇವತ್ತು ಹೇಳ್ತೀನಿ ಕೇಳಿ, ಯಾಕೆ ಮಾಡಬಾರ್ದ್ರಿ? ನಾವು ಅಹಿಂದ ಮಾಡ್ತೀವಿ, ಒಕ್ಕಲಿಗರ ಸಮಾವೇಶ ಮಾಡ್ತೀವಿ, ಲಿಂಗಾಯತರ ಸಮಾವೇಶ ಮಾಡ್ತೀವಿ, ನಾವೆಲ್ಲರೂ ಅಖಂಡ ಕರ್ನಾಟಕದ ಎಲ್ಲ ಕನ್ನಡಿಗರ ಸಮಾವೇಶ ಮಾಡ್ತೀವಿ. ನಿಮ್ಮಂತ ಪುಟ್ಟ ಯಾವ ಸುಳ್ಳು ಹೇಳ್ತಾರೋ, ಯಾರು ಸಂವಿಧಾನ ವಿರೋಧ ಮಾಡ್ತಾರೋ, ಯಾರು ಯಾರು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ದೇಶವನ್ನ ಹಿಂದೂ ಮುಸ್ಲಿಂ ಹೊಡಿತಾರೋ ಅಂತ ಉತ್ತರ ಕೊಡ್ಲಿಕ್ಕೋಸ್ಕರ, ಯಾರು ಸಿದ್ದರಾಮಯ್ಯ ಇಲ್ಲ ಆರೋಪ ಮಾಡ್ತಾರೋ ಅದಕ್ಕೆ ಉತ್ತರ ಕೊಡ್ಲಿಕ್ಕೋಸ್ಕರ, ಯಾರು ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡ್ತಾರೋ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.